ಕನ್ನಡದ ಖ್ಯಾತ ಯಜಮಾನ ಸಿನಿಮಾ ನಾಯಕಿ ನಟಿ ಇನ್ನಿಲ್ಲ ಅಂತಲೇ ಹೇಳ್ಬೋದು. ಹೌದು, ಹಾಗಾದರೆ ಏನಾಗಿದೆ ಇದರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬೆಟ್ಟದ ಹೂ ಸಿನಿಮಾದ ಮೂಲಕ ನಟನೆ ಮಾಡಿಕೊಂಡು ಬಂದಂಥ ಇವರು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ಮಾಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಕೂಡ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಅಂಬರೀಷ್, ವಿಷ್ಣುವರ್ಧನ್ ಮತ್ತು ಶಂಕರ್ನಾಗ್ ಅವರ ಜೊತೆ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿಯಾಗಿದ್ದರು. ಇಂಥ ಅದ್ಭುತವಾದ ನಟಿ ಇದೀಗ ಇನ್ನಿಲ್ಲ ಆಘಾತಕಾರಿ ಸುದ್ದಿ. 96 ವರ್ಷ ವಯಸ್ಸಾಗಿರುತ್ತವರಿಗೆ ಈಗ ಡೈಲಾಗ್ಗಳನ್ನು ಹೇಳೋದು ಕೂಡ ಮರ್ತಿದ್ದಾರೆ. ಅದಕ್ಕಾಗಿ ಸೀರೆ ಮತ್ತು ಸಿನಿಮಾಗಳಲ್ಲಿ ಅವರಿಗೆ ಅವಕಾಶಗಳು ಕೂಡ ಕಡಿಮೆ ಆಯಿತು. ಇತ್ತೀಚೆಗೆ ಅವರಿಗೆ ಕೂಡ ಅಭಿನಯಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಡೈಲಾಗ್ಗಳನ್ನು ಕೂಡ ನೆನಪಿಟ್ಟುಕೊಳ್ಳಲು ಕೂಡ ಸಾಧ್ಯವಾಗುತ್ತಿಲ್ಲ. ಇದೇ ಕಾರಣಕ್ಕಾಗಿ ಅವರು ಚಿತ್ರರಂಗದಿಂದ ಬಹುತೇಕ ಈಗ ದೂರ ಉಳಿದಿದ್ದಾರೆ. ಅಷ್ಟೆಲ್ಲ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಲಕ್ಷ್ಮೀದೇವಿ ಅವರು ಏನಿಲ್ಲ ಅಂತ ಹೇಳ್ಬೋದು. ಇನ್ನು ಯಜಮಾನ ಸಿನಿಮಾದಲ್ಲಿ ಇವರ ಅಭಿನಯ ಮತ್ತು ಅಮ್ಮಮ್ಮನ ಪಾತ್ರ ವಿಷ್ಣುವರ್ಧನ್ ಅವರ ಜೊತೆ ಅಭಿನಯಿಸಿದ್ದು ಈಗಲೂ ಕೂಡ ತುಂಬಾ ನೆನಪಾಗಿಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆ ಪಾತ್ರಕ್ಕೆ ಅವರಿಗೆ ದೊಡ್ಡ ದೊಡ್ಡ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇವತ್ತಿಗೂ ಕೂಡ ಅದನ್ನು ನೆನಪಿಸ್ಕೊಂಡು ತುಂಬಾ ಭಾವಕರಾಗ್ತಾರೆ. ವಿಷ್ಣುವರ್ಧನ್ ನನ್ನ ಸಿನಿಮಾದಲ್ಲಿ ಮಾತ್ರ ಮಗ ಅಲ್ಲ, ರಿಯಲ್ ಲೈಫ್ನಲ್ಲಿ ಕೂಡ ನನ್ನ ಮಗನೇ ಅಂತಲೂ ಕೂಡ ಇವತ್ತು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಲಕ್ಷ್ಮೀದೇವಿಯವರು. ಏನೇ ಇರಲಿ, ಈ ನಟಿಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಸದ್ಯ ಇವರ ಮುಂದಿನ ಜೀವನ ಚೆನ್ನಾಗಿರಲಿ.